ಸೊ ಇದೆಲ್ಲ ಗುಲಾಬಿ ಗಿಡ. ಯೆಲ್ಲೋ ಕಲರ್ ಇದೆ, ಪಿಂಕ್ ಇದೆ, ಸ್ವಲ್ಪ ಸಾಯ್ತವೆ. ಸೊ ಇದರಿಂದ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ನಮ್ಮ ತೋಟದ ಔಟ್ಸೈಡ್ ನೋಡಿ ಹೆಂಗಿದೆ. ಇದೆಲ್ಲ ಫುಲ್ ಔಟ್ಸೈಡ್ ಎಂಟ್ರೆನ್ಸ್. 2026 ಜುಲೈಗೆ ಕರೆಕ್ಟ್ 4 ವರ್ಷ ಆಗುತ್ತೆ. ಇದು ಎಂಟ್ರೆನ್ಸ್ ಗೇಟ್ ಇದೆ, ಅದರ ಪಕ್ಕದಲ್ಲೇ ಒಂದು ಬಿದಿರು ಗಿಡ ಇದೆ. ಒಂದು ದೃಷ್ಟಿ ಗೊಂಬೆ ಹಾಕಿದ್ದೀವಿ, ದೃಷ್ಟಿ ಆಗಬಾರ್ದು ಅಂತ. ಸೊ ಎಂಟ್ರೆನ್ಸಲ್ಲಿ ಈ ಕಡೆ ರೈಟ್ ಸೈಡ್ ನುಗ್ಗೆ ಗಿಡ ಇದೆ, ಆಮೇಲೆ ನೀರಳೆಹಣ್ಣಿನ ಗಿಡ ಇದೆ, ಚಿಕ್ಕು ಇದ್ದಾವೆ ಇನ್ನು. ಸೊ ನೆಕ್ಸ್ಟ್ 6 ತಿಂಗಳಾದಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ, ಅವಾಗ ನೋಡಿ ಎಷ್ಟು ಎತ್ತರ ಆಗಿರ್ತವೆ. ಇದು ಟೋಟಲ್ 5 ಎಕರೆ ತೋಟ. ಇದರಲ್ಲಿ 2,500 ಅಡಿಕೆ ಇದೆ, 100 ತೆಂಗಿದೆ, ಒಂದು 200 ಕೋಕೋ ಇದೆ, ಒಂದು 100 ನಿಂಬು ಇದೆ, ಅದಲ್ಲದೆ ಮತ್ತು ಹಣ್ಣಿನ ಗಿಡಗಳು ಒಂದು 10 ಮ್ಯಾಂಗೋ, 8 ಹಲಸು, ಆಮೇಲೆ ಚೇಪೆಕಾಯಿ ಒಂದು 6, ಪಪ್ಪಾಯ ಒಂದು 6, ವಾಟರ್ ಆ್ಯಪಲ್ 2 ಇದೆ, ಬಟರ್ ಫ್ರೂಟ್ 5 ಇದೆ, ತಮಿಳ್ನಾಡು ಆರೆಂಜು 6 ಇದೆ. ಸೊ ಡಿಫ್ರೆಂಟ್ ವೆರೈಟೀಸ್ ಗಿಡಗಳು ಹಾಕಿದ್ದೀವಿ. ರೀಸೆಂಟಾಗಿ ಡಿಸೆಂಬರ್ ಮಂತಲ್ಲಿ ಅಡಿಕೆ ಗಿಡಕ್ಕೆಲ್ಲ ಸುಣ್ಣ ಹೊಡೆದಿದ್ದೀವಿ. ಹೊಡೆಯೋ ಉದ್ದೇಶ ಏನಂತಂದರೆ ಅದು ಎಳೆ ಗಿಡ ಇರೋದರಿಂದ ಬಿಸಿಲಿನ ಕಿರಣಗಳು ಡೈರೆಕ್ಟಾಗಿ ಬಿದ್ದಾಗ ಗಿಡಗಳು ಹಾಳಾಗುತ್ತೆ. ಏಲಕ್ಕಿ, ಲವಂಗ ಎಲ್ಲ ಸ್ಯಾಂಪಲ್ ಹಾಕಿದ್ದೀವಿ. ಜಾಯಿಕಾಯಿ ಒಂದು 20 ಇದೆ. ಇದು ಹಲಸು, ಪುತ್ತೂರಿಂದ ತರಿಸಿರೋದು. ಸೊ ಚಿಕ್ಕ ಗಿಡ ಇದ್ರೂ ಇದರಲ್ಲಿ ಅವಾಗಲೇ ಹಣ್ಣು ಬಿಡ್ತಾ ಇದೆ. ಇದು ಎಗ್ ಫ್ರೂಟ್, ಇದು ಇನ್ನು ರೀಸೆಂಟಾಗಿ ಹಾಕಿದ್ದೀವಿ, ಇನ್ನು ಸ್ಟಾರ್ಟ್ ಆಗಿಲ್ಲ ಫ್ರೂಟ್. ಸೊ ಎಗ್ ಫ್ರೂಟ್ ತಂದಿರೋದು ಲಾಲ್ಬಾಗಲ್ಲಿ, ಬೆಂಗಳೂರಲ್ಲಿ ತಂದಿರೋದು. ಇದು ಆ ಕಡೆ ಅವ್ರ ತೋಟದ್ದು ಸಪೋಟ ಗಿಡ. ಇದನ್ನು ಹಲಸು. ಸೊ 2 ವರ್ಷಕ್ಕೆಲ್ಲ ಹಲಸು ಹಣ್ಣು ಆಗ್ತಾ ಇದೆ. 1.5 ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅರ್ಜೆಂಟಾಗಿ ಹಣ್ಣುಗಳು ತಿನ್ನಬೇಕು ಅಂತಂದರೆ ಪುತ್ತೂರಿಂದ ತರಿಸಿ. ಗೂಗಲಲ್ಲಿ ನೋಡಿದರೆ ನಿಮಗೆ ಅವರ ಫೋನ್ ನಂಬರ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ತುಂಬ ಥರ ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳು ಎಲ್ಲ ಸಿಗುತ್ತೆ. ಈಗ ನಮ್ಮ ಮನೆ ಮುಂದೆ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಮುಂದೆ ಕಾಂಪೌಂಡ್ ಮಾಡಿದ್ದೀವಿ. ಇದು ಎಂಟ್ರೆನ್ಸ್ ಬಂದವರಿಗೆ ಕೈ ಕಾಲು ತೊಳ್ಕೊಳ್ಳೋಕ್ಕೆ. ಅದು ಅಂಜೂರ ಗಿಡ, ಅಂಜೂರ ತುಂಬ ಬಿಟ್ಟಿದ್ದಾವೆ. ಸೊ ಹಿಂದ್ಗಡೆನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಬೆಳೆದಿರೋ ತೆಂಗಿನಕಾಯಿ ಇರ್ಬೋದು, ಅಡಿಕೆ ಇರ್ಬೋದು, ಇದನ್ನೆಲ್ಲ ಸ್ಟಾಕ್ ಮಾಡೋದಕ್ಕೆ ಹಿಂದೆ ಒಂದು ಗೋಡನ್ ಮಾಡ್ತಾಯಿದ್ದೀವಿ. ಸೊ ಮುಂದೆ ಕಾಂಪೌಂಡ್ ವರ್ಕ್ ಮಾಡೋ ಉದ್ದೇಶ ಏನಂತಂದರೆ ಚಳಿಗೆ ಹಾವು ಏನಾದರೂ ಮನೆ ಮುಂದೆ ಬರ್ಬೋದು ಬೆಚ್ಚಗಿರೋಕ್ಕೆ ಅಂತ. ಸೊ ಸೇಫರ್ ಸೈಡಿಗೆ ಈ ಕಾಂಪೌಂಡನ್ನ ಕಟ್ಕೊಳ್ತಾ ಇದ್ದೀವಿ. ಇದು ತುಳಸಿ ಗಿಡ, ಇದು ಮೆಹಂದಿ ಗಿಡ. ಸೊ ಮನೆಗೆ ಅಂತೇಳಿ ಯೂಸ್ಗೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಅದು ಬಸನ್ ಪಾದುವ,
ಇದು ಪಾನ್ ಮಸಾಲ ಅಂತ, ಇದನ್ನು ಲಾಲ್ ಬಾಗಲ್ಲಿ ತಂದಿದ್ದು. ಸೊ ಎಲೆ ಹೆಂಗಿರುತ್ತೆ ಅಂತಂದರೆ, ನೀವು ಅದನ್ನು ಊಟ ಆದಮೇಲೆ ತಿಂದರೆ ಸೇಮ್ ಪಾನ್ ತಿಂದಿರೋ ಥರ ಫೀಲ್ ಆಗುತ್ತೆ. ಇದು ಖರ್ಜೂರ ಗಿಡ, ಇದು ತಮಿಳ್ನಾಡು ಆರೆಂಜ್, ಇದು ಅಜ್ವಾನದ ಗಿಡ. ಸೊ ತೋಟ ಎಲ್ಲ ತಿರುಗಿ ವಿಶ್ರಾಮ ತಗೊಳ್ಳೋಕ್ಕೆ ಇಲ್ಲಿ ಮುಂದೆ ಕಟ್ಟೆ ಇದೆ. ಕಟ್ಟೆ ಮೇಲೆ ಸ್ವಲ್ಪ ರೆಸ್ಟ್ ತಗೋಬೋದು. ಇದು ಸೋಲಾರ್ ಟ್ರ್ಯಾಪ್. ಸೊ ಬೆಳಿಗ್ಗೆ ಎಲ್ಲ ಸೂರ್ಯನ ಕಿರಣಕ್ಕೆ ಇದು ಚಾರ್ಜ್ ಆಗುತ್ತೆ. ನೈಟ್ ಲೈಟ್ ಆನ್ ಆಗಿಬಿಟ್ಟು ಅದರಲ್ಲಿ ಸೋಪ್ ನೀರು ಹಾಕಿರ್ತೀವಿ, ಹುಳುಗಳೆಲ್ಲ ಸತ್ತೋಗುತ್ತೆ. ಸೊ ಇದರಿಂದ ಗಿಡಗಳಿಗೆ ಹುಳುಗಳು ಕಡಿಯೋದು ಕಡಿಮೆ ಆಗುತ್ತೆ. ಸೊ ಅದು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಜಾಸ್ತಿ ಹುಳನ ಸಾಯಿಸ್ಬೋದು. ಇದೆಲ್ಲ ರೋಸ್ ಗಿಡ, ಯೆಲ್ಲೋ ಕಲರ್ ಇದೆ, ಪಿಂಕ್ ಕಲರ್ ಇದೆ, ನೋಡಿ ಲೈಟ್ ಪಿಂಕ್, ಆ ಕಡೆ ಪಿಂಕ್ ಇದೆ. ಆಮೇಲೆ ಅಂಜೂರ ಗಿಡ ಇಲ್ಲೂ ಒಂದಿದೆ, ಸ್ಟಾರ್ಟ್ ಆಗಿದೆ ಬಿಡೋಕೆ. ಪಪ್ಪಾಯ ಗಿಡ ಅಂತೂ ಬೇಡ ಅಂದರೂ ಬಿಡ್ತಾವ ಅವು. ಸೊ ಇದು ದೇವರಿಗೆ ಇದೂ ಅಷ್ಟೇ ಕರಿಬೇವು ಬಿಸಾಕಿರೋದು. ತುಂಬ ಕಡೆ ಕರಿಬೇವು ಬಿಟ್ಟಿದೆ. ಇದು ಒಂದು ದೇವ್ರ ಗುಡಿ, ಅಮ್ಮನ ದೇವ್ರ ಗುಡಿ. ಬೆಳಗ್ಗೆ ಪೂಜೆ ಮಾಡಿದ್ದೀನಿ ಆವಾಗಲೇ. ಇಲ್ಲಿ ಸಿಗೋವಂಥ ಹೂವಿಂದ ನಾವು ಆರಾಮಾಗಿ ಪೂಜೆ ಮಾಡ್ಕೋಬೋದು. ಪೂಜೆ ಮಾಡೋಷ್ಟು ಹೂವು ಸಿಗುತ್ತೆ ದಿನ. ಸೊ ಮುಂದೆ ಇರೋದು ಬಟರ್ ಫ್ರೂಟ್. ಇದು ನೋಡಿ ಶಿವಮೊಗ್ಗ ಪಲಾವ್. ಇದು ಶಿವಮೊಗ್ಗ ಪಲಾವ್. ಶಿವಮೊಗ್ಗ ಪಲಾವ್ ಯೂಸ್ ಮಾಡೋದು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ಅನ್ನ ಮಾಡಬೇಕಾದ್ರೆ ಅದರಲ್ಲಿ ಎಲೆ ಕಟ್ ಮಾಡಿ ಹಾಕ್ಬಿಟ್ರೆ ಮುಗೀತು. ತುಂಬ ಮಳೆ ಬಂದಿದೆ, ತುಂಬ ಚೆನ್ನಾಗಿ ಘಮ ಘಮ ಪರಿಮಳ ಸ್ಮೆಲ್ ಬರುತ್ತೆ. ಸೊ ಈ ಸ್ಟೇಜಲ್ಲಿದೆ ಸದ್ಯಕ್ಕೆ. ಇಲ್ಲಿ ಸ್ವಲ್ಪ ಪುದೀನ ಹಾಕೊಂಡಿದ್ದೀವಿ, ಪುದೀನ ಮನೆಗಂತ, ಮನೆಗೋಸ್ಕರ ಪುದೀನ ಗಿಡಗಳು ಹಾಕಿರೋದು. ಸೊ ಇದು ಅರಿಶಿಣ. ಇದು ಅರಿಶಿಣ ಕೂಡ ಮನೆ ಇದೆ. ಪರ್ಪಸ್ಗೆ. ಪಪ್ಪಾಯ ನೋಡಿ ಕಡಿದ್ರು ಕೂಡ ಮತ್ತೆ ಬೆಳೀತಾ ಇದೆ. ಬ್ಯಾಡ ಅಂದ್ರೂ ಬಿಡುತ್ತೆ. ನೆಕ್ಸ್ಟ್ ಇದು ಸ್ಟಾರ್ ಫ್ರೂಟ್. ಇದು ಮತ್ತು ನೆಲ್ಲಿಕಾಯಿ. ಇದು ನೆಲ್ಲಿಕಾಯಿ, ಸಣ್ಣ ನೆಲ್ಲಿಕಾಯಿ. ದೊಡ್ಡ ನೆಲ್ಲಿಕಾಯಿನ ಸ್ಟಾರ್ಟ್ ಆಗಿಲ್ಲ ಬಿಡೋಕ್ಕೆ, 3 ವರ್ಷ ಆಯ್ತು. ಇನ್ನು ಇದು 1 ವರ್ಷ ಆಯ್ತು ಅಂದ್ರೆ ಅವಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಬಿಡೋಕ್ಕೆ. ಸೊ ಇದು ತಮಿಳ್ನಾಡು ಆರೆಂಜ್. ಇದು ನೋಡಿ ತಮಿಳ್ನಾಡು ಆರೆಂಜ್ ಆವಾಗಲೇ ಸ್ಟಾರ್ಟ್ ಆಗಿದೆ ನೋಡಿ ಫ್ರೂಟಿಂಗ್. ಟೋಟಲ್ 5 ಕಾಯಿ ಬಿಟ್ಟಿದೆ. 5 ಫ್ರೂಟ್ ಸ್ಟಾರ್ಟ್ ಆಗಿದೆ ಆವಾಗಲೇ. ನೋಡಿ ಇದು ಕಾಫಿ ಗಿಡ. ಕಾಫಿ ಒಂದು 5 ಸ್ಯಾಂಪಲಿಗೆ ಹಾಕಿದ್ದೀವಿ. ಕಾಫಿ ಲೈಟಾಗಿ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಬೀಜ. ಇದು ಯಾಲಕ್ಕಿ ಚಿಗುರು ಹೊಡಿತಾ ಇದೆ. ಯಾಲಕ್ಕಿ ಒಂದು 5 ಗಿಡ ಇದೆ, ಕಾಫಿ ಒಂದು 5 ಗಿಡ ಇದೆ. ನೆಕ್ಸ್ಟ್ ಇಲ್ಲಿ ಬದನೆಕಾಯಿ, ಅವರೆಕಾಯಿ ಮತ್ತು ಮೆಣಸಿನ್ಕಾಯಿ ಮನೆಗೆ ಬೇಕಾದಷ್ಟು ಹಾಕೊಂಡಿದ್ದೀವಿ. ಸ್ವಲ್ಪ ಕೋಕೋ ಗಿಡ ಪಕ್ಕದಲ್ಲೇ ಬದನೆಕಾಯಿ ಗಿಡ ಹಾಕಿದ್ದೀವಿ. ಕಾಯಿ ನೋಡಿ. ಸೊ ಟೊಮಾಟೋನು ಇದೆ ಅದರಲ್ಲಿ. ಇದು ಬದನೆಕಾಯಿ, ಇದು ಅವರೆಕಾಯಿ. ಇದು ಅವರೆಕಾಳು, ಇದು ಜವಾರಿ ಅವರೆಕಾಳು. ಸೊ ಮೆಣಸಿನ್ಕಾಯಿ ಚೆನ್ನಾಗಿ ಬಿಟ್ಟಿದೆ. ನೆಕ್ಸ್ಟು ಮೆಣಸಿನ್ಕಾಯಿ ಇದೆ. ಕಾಯಿ ಗಿಡ ತುಂಬ ಇದ್ದಾವೆ. ಸೊ ಒಂದು ಲೈನಲ್ಲಿ ಒಂದು ಅರ್ಧ ಲೈನ್ ಬದನೆಕಾಯಿ ಹಾಕಿದ್ವಿ, ಅದ್ರ ಪಕ್ಕದಲ್ಲೇ ಮೆಣಸಿನ್ಕಾಯಿ ಇದೆ. ಇದೆಲ್ಲ ಮೆಣಸಿನ್ಕಾಯಿ. ಆಮೇಲೆ ಟೊಮೊಟೊನೂ ಹಾಕಿದ್ದೀವಿ, ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀವಿ. ಸೊ ಇದಿಷ್ಟು ಮೆಣಸಿನ್ಕಾಯಿ. ಇದು ಸೊ ರೆಡ್ ಆದ್ರೂ ಯೂಸ್ ಆಗುತ್ತೆ, ಡ್ರೈ ಆದರೂ ಯೂಸ್ ಆಗುತ್ತೆ. ಹಸಿ ಮೆಣಸಿನ್ಕಾಯಿ. ಇದು ನೋಡಿ ಡಬಲ್ ಬೀನ್ಸ್ ತುಂಬ ಚೆನ್ನಾಗಿ ಬಿಟ್ಟಿದೆ. ಇನ್ನು ಎಲ್ಲ ಹರಿದ್ಬಿಟ್ಟು, ಸೊ ಇದು ಮನೆ ಒಳಗಡೆ ಇರೋದು. ಸೊ ಇದು ಹಾಲ್. ಇದು ನಮ್ಮ ಮನೆ ಒಳಗಡೆ ಹಾಲಲ್ಲಿ ಈ ಥರ ಇದೆ. ನಮ್ಮ ಫಾದರ್ ಅವರು
ಆಗಿನ ಕಾಲದಲ್ಲಿ. ಇದು ದೇವರ ಮನೆ. ಸೊ ದೇವರ ಮನೆಯಲ್ಲಿ ನೋಡಿ ಪೂಜೆ ಮಾಡಿದ್ವಿ ಆವಾಗಲೇ. ಸೊ ತೋಟದಲ್ಲಿ ಸಿಕ್ಕಿರೋಂಥ ಹೂಗಳಿವು.